ಕಂಡೆನ್ಸರ್ ಸ್ಟಾರ್ಟರ್ಸ್ ನ ಹೇಗ್ ಕನೆಕ್ಟ್ ಮಾಡೋದು ಮತ್ತೆ ಯೂಸ್ ಮಾಡೋದು ಅನ್ನೋದು ಗೊತ್ತಾ ನಿಮ್ಗೆ? ನೋಡೋಣ. 3 ಫೇಸ್ ಜಾಗದಲ್ಲಿ 2 ಫೇಸ್ ಅಥವಾ ಜ್ಯೂಸ್ ಲೈನ್ ಅಲ್ಲಿ ಏನಾದ್ರೂ ಪವರ್ ಬಂದ್ರೆ ನೀವು ಅವಾಗ ಕಂಡೆನ್ಸರ್ಸ್ ನ ಅಟ್ಯಾಚ್ ಮಾಡ್ಕೊಂಡು ಮೋಟರ್ ನ ಓಡಿಸಬೇಕಾಗುತ್ತೆ. ಈ ಕನೆಕ್ಷನ್ ನ ಹೆಂಗ್ ಮಾಡ್ಬೇಕಂದ್ರೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ನೀವು 3 ಕನೆಕ್ಟರ್ಸ್ ಗೆ 3 ಕೆಪಾಸಿಟರ್ಸ್ ನ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಮಧ್ಯದಲ್ಲಿ ಫ್ಯೂಸ್ ಇಂದ ಬರೋ ವೈರ್ ನ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಬಂದು ಮೋಟರ್ ಇಂದ ಬರೋ ವೈರ್ ನ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಈ 3 ಕೆಪಾಸಿಟರ್ಸ್ ಬಂದು ನಿಮ್ ಮೋಟರ್ HP ಮೇಲೆ ಡಿಪೆಂಡ್ ಆಗುತ್ತೆ, ಯಾವ್ದಕ್ಕೆ ಯಾವ ವ್ಯಾಲ್ಯೂ ಹಾಕ್ಬೇಕು ಅಂತ. ನಾನು ಆ ವ್ಯಾಲ್ಯೂಸ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವು ಪಾಸ್ ಮಾಡಿ ನೋಡ್ಕೋಬಹುದು. ನಮ್ ಸ್ಟಾರ್ಟರ್ ಅಲ್ಲಿ ಅಡ್ವಾಂಟೇಜ್ ಏನಂದ್ರೆ ಕೆಪಾಸಿಟರ್ಸ್ ಆಟೋ ಅಡ್ಜಸ್ಟ್ ಆಗುತ್ತೆ. ಅದರಿಂದ ಈಚ್ ಟೈಮ್ ಪವರ್ ಫ್ಲಕ್ಚುಯೇಷನ್ ಬಂದಾಗ ನೀವು ಸ್ಟಾರ್ಟರ್ ಹತ್ರ ಹೋಗಿ ಕೆಪಾಸಿಟರ್ಸ್ ನ ಅಟ್ಯಾಚ್ ಮಾಡೋದು ಡಿಟ್ಯಾಚ್ ಮಾಡೋದು ಏನ್ ಬೇಕಿರಲ್ಲ. ಒಂದೇ ಸಲ ಕನೆಕ್ಟ್ ಮಾಡ್ಬಿಟ್ರೆ ಫ್ಲಕ್ಚುಯೇಷನ್ ನ ನೋಡ್ಕೊಂಡು ಅದಾದ ಕಲೆ ತಗೊಳುತ್ತೆ, ಅದಾದ ಕಲೆ ಬಿಡುತ್ತೆ. ಅಷ್ಟೇ ಅಲ್ಲ, ಎಲ್ಲಾ ತರ ಪ್ರೊಟೆಕ್ಷನ್ ನಿಮ್ಗೆ ನಮ್ ಸ್ಟಾರ್ಟರ್ ನಿಮ್ ಮೋಟರ್ ಕೊಡುತ್ತೆ. ನಿಮ್ ಬೇಕಾದ್ರೆ ಮೊಬೈಲ್ ಕಂಟ್ರೋಲ್ ಯೂನಿಟ್ ನಿಮ್ ಸ್ಟಾರ್ಟರ್ ಗೆ ಅಳವಡಿಸ್ಕೋಬಹುದು. ಈ ಸ್ಟಾರ್ಟರ್ ಬಗ್ಗೆ ನಿಮ್ಗೆ ಏನಾದ್ರೂ ಹೆಚ್ಚು ಮಾಹಿತಿ ಬೇಕಾದ್ರೆ ಕಾಮೆಂಟ್ ಅಲ್ಲಿ ಇನ್ಫಾರ್ಮ್ ಮಾಡಿ, ನಾವು ಕ್ಲಿಯರ್ ಮಾಡ್ತೀವಿ. ಥ್ಯಾಂಕ್ ಯು.